ಎಲ್ಲರಿಗೂ ನಮಸ್ಕಾರ. ಕೇರಳದ ಫೇಮಸ್ ಬ್ಯಾಕ್ ವಾಟರ್ ಡೆಸ್ಟಿನೇಷನ್ ಅಲಪ್ಪಿ ಹೌಸ್ ಬೋಟ್ ಟೂರ್ಗೆ ಸ್ವಾಗತ. ನಮ್ಮ ಜರ್ನಿ ಶುರುವಾಗಿದ್ದು ಬ್ಯಾಂಗ್ಳೂರಿಂದ ಅಲಪ್ಪಿಗೆ ಬರೋಕೆ 3 ಆಪ್ಷನ್ ಇದಾವೆ. ಟ್ರೈನಿಂದ ಆದರೂ ಬರ್ಬೋದು, ಬಸ್ಸಿಂದ, ಫ್ಲೈಟಿಂದ. ಟ್ರೈನಿಂದ ಅಂದರೆ ಡೈರೆಕ್ಟ್ ಟ್ರೈನ್ ಅಲಪ್ಪಿಗೆ ಐತಿ. ಫ್ಲೈಟಿಂದ ಅಂದರೆ ನಿಯರೆಸ್ಟ್ ಏರ್ಪೋರ್ಟ್ ಕೊಚ್ಚಿಯಿಂದ ಮತ್ತು 80 ಕಿಲೋಮೀಟರ್ ಅಲಪ್ಪಿಗೆ ಬರಬೇಕು. ನಾವು ಬಸ್ ಬುಕ್ ಮಾಡಿದ್ವಿ. ನಮ್ಮದು ಪಿಕಪ್ ಪಾಯಿಂಟ್ ಬಂದಿದ್ದು ಸಿಲ್ಕ್ ಬೋರ್ಡಿಂಗ್. ಅಲಪ್ಪಿ ಬಂದ್ಗಳೇ ಹೌಸ್ ಬೋಟ್ ಸ್ಟಾರ್ಟಿಂಗ್ ಪಾಯಿಂಟ್ ತನಕ ಹೋಗೋಕೆ ನಾವೊಂದು ಆಟೋ ಬಾಡಿಗೆ ತೊಗೊಂಡ್ವಿ. ಕ್ರಿಸ್ಮಸ್ ಸಮೀಪ ಇರೋದ್ರಿಂದ ರೋಡೆಲ್ಲ ಮಸ್ತ್ ಡೆಕೋರೇಷನ್ ಮಾಡಿದ್ರು. ನಮ್ಮ ಆಟೋ ಓಡಿಸೋ ಡ್ರೈವರ್ ಅಜ್ಜ ಇದ್ದರು. ಅವ್ರ ಏಜ್ ಕೇಳಂತೂ ನಾವು ಫುಲ್ ಶಾಕ್ ಆಗಿಬಿಟ್ವಿ. ಅವ್ರ ಏಜ್ 74 ಅಂತ. ಈ ವಯಸ್ಸೊಳಗೂ ಅವ್ರು ಫುಲ್ ಯುವಕರ ಥರ ಹುಮ್ಮಸ್ಸಿಂದ ಅವ್ರ ಕೆಲಸ ಮಾಡೋದು, ಅವ್ರು ನೋಡೋ ಬದುಕು ಭಾಳ ಖುಷಿ ಆಯಿತು. ನಾನು ಇನ್ನೊಂದು ಬಾಡಿಗೆ ಐತಿ, ನಂಗೆ ರೊಕ್ಕ ಕೊಡ್ರಿ, ನಾನು ಹೋಗ್ತೀನಿ ಅಂತ ನಿಂತ್ಬಿಟ್ಟಿದ್ದ ಅಜ್ಜ. ಸೊ ಖುಷಿ ಆಯ್ತು ಅಜ್ಜನ ನೋಡಿ ಈ ವಯಸ್ಸೊಳಗು. ಇದು ಹೌಸ್ ಬೋಟ್ ಸ್ಟಾರ್ಟಿಂಗ್ ಪಾಯಿಂಟ್. ಎಲ್ಲ ಹೌಸ್ ಬೋಟ್ಗಳಿಗೂ ಯೂಶ್ವಲ್ ಚೆಕ್-ಇನ್ ಟೈಮ್ 12 ಗಂಟೆನೇ ಇರುತ್ತೆ. ಆ ಚೆಕ್-ಇನ್ ಆದ ತಕ್ಷಣವೇ ಹೌಸ್ ಬೋಟ್ ಕ್ಯಾಪ್ಟನ್ ಕ್ರೂಸ್ ಶುರು ಮಾಡಿಬಿಡ್ತಾರೆ. ನಾವು ಬುಕ್ ಮಾಡಿದ ಪ್ರೈವೇಟ್ ಹೌಸ್ ಬೋಟಿಗೆ ಓಪನ್ ಡೆಕ್ ಇತ್ತು. ಸೊ ಇದು ಓಪನ್ ಡೆಕ್. ಇಲ್ಲಿ ಸುಮ್ಮನೆ ಒಂದು ಬೆಡ್ ಹಾಕಿದ್ರು ಮತ್ತು ಮುಂದೆ ಒಂದೆರಡು ಚೇರ್ ಇಟ್ಟಿದ್ರು. ಸೊ ಇಲ್ಲಿಂದ ಲೈಕ್ ಹೌಸ್ ಬೋಟ್ ವ್ಯೂ ಮಾತ್ರ ಮಸ್ತ್ ಅಂದರೆ ಮಸ್ತ್ ಇತ್ತು. ಅಲ್ಲಿ ಬೇರೆ ಹೌಸ್ ಬೋಟ್ಗಳು ಕೂಡ ಕ್ರೂಸಿಂಗಿಗೆಲ್ಲ ತಯಾರಿ ಮಾಡ್ಕೊಳತ್ತಿದ್ರು. ಭಾಳ ಅಂದ್ರೆ ಭಾಳ ಹೌಸ್ ಬೋಟ್ಗಳದಾವೆ ಅಲೆಪ್ಪಿ ಒಳಗೆ. ಊಟ ಮಾಡೋಕೆ ಡೈನಿಂಗ್ ಟೇಬಲ್ ಇತ್ತು ಸಣ್ಣದು, ಹಾಗೆ ಒಂದು ಸಿಂಕ್ ಕೂಡ ಇತ್ತು. ಈ ಕಡೆ ಹಿಂದೂ ಒಂದು ಓಪನ್ ಸ್ಪೇಸ್ ಥರ ಇತ್ತು, ಲೈಕ್ ಈ ಕಡೆ ವ್ಯೂ ನೋಡೋಕೆ. ಇದು ಬ್ಯಾಕ್ ವಾಟರ್ ಆಗಿರೋದ್ರಿಂದ ಇಲ್ಲಿನ ಜನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ಯೂಶ್ವಲಾಗಿ ಬೋಟೇ ಯೂಸ್ ಮಾಡ್ತಾರೆ. (96.5 ಕಿಲೋಮೀಟರ್ ಉದ್ದ, 2033 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರೋ ಈ ವೆಂಬನಾಡ್ ಲೇಕ್ ಇಂಡಿಯಾಸ್ ಲಾಂಗೆಸ್ಟ್ ಮತ್ತು ಕೇರಳಾಸ್ ಲಾರ್ಜೆಸ್ಟ್ ಲೇಕ್ ಅಂತ. ಇಲ್ಲೇ ಫೇಮಸ್ ನೆಹರು ಬೋಟ್ ರೇಸ್ ನಡೆಯೋದು. ಆ ವೆಂಬನಾಡ್ ಲೇಕಿನ ಬ್ಯಾಕ್ ವಾಟರೇ ಇದು.
ಈಗ ನಾವು ಎಂಟರ್ ಆಗಿರೋ ಏರಿಯಾ ಕುಟ್ಟನಾಡು ಇಲ್ಲಿ ಇದು ರೈಸಿಗೆ ಫೇಮಸ್. ಇಲ್ಲಿ ರೈತರು ಮೇನ್ಲಿ ಅದೇ ಬೆಳಿತಾರಂತೆ. ಸೊ ಯಾಕಂದರೆ ನಾನು ಇನ್ನು ನೋಡ್ಬೋದು ನೀವೆಲ್ಲ ಬರೀ ಅಲ್ಲಿ ಭತ್ತದ ಗದ್ದೆಗಳೇ ಅದಾವೆ. ಈ ಬ್ರಿಡ್ಜಲ್ಲೇ ಪರಮಸುಂದರಿ ಮೂವಿ ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಆಗಿದ್ದು. ಸಿದ್ಧಾರ್ಥ್ ಮಲ್ಹೋತ್ರ ಬಂದು ಬೀಳ್ತಾನೆ, ಆ ಕಡೆಯಿಂದ ಜಾನ್ವಿ ಕಪೂರ್ ಬರ್ತಾಳೆ. ಸೊ ಅದು ಎಲ್ಲ ಕಂಪ್ಲೀಟಾಗಿಲ್ಲೇ ಶೂಟ್ ಆಗಿದ್ದು. ಫಾರಿನರ್ಸ್ ಭಾಳ ಬರ್ತಾರೆ ಅಲೆಪಿಗೆ. ನಮ್ಮ ಹೌಸ್ ಬೋಟ್ ಬಾಜುನೇ ಒಂದು ಸಣ್ಣ ಬೋಟ್ ಹೊಂಟಿತ್ತು, ಅದ್ರೊಳಗೂ ಫಾರಿನರ್ಸ್ ಇದ್ದರು. ನಮ್ಮನ್ನು ನೋಡಿ ಹಾಯ್ ಮಾಡಿದ್ರು ಅವರು. ಇಲ್ಲಿನ ಜನರದ್ದು ಮೇಯ್ನ್ ಟ್ರಾನ್ಸ್ಪೋರ್ಟ್ ಬೋಟ್ ಅಲ್ಲ. ಸೊ ಗೌರ್ಮೆಂಟ್ ಆಫ್ ಕೇರಳ ಅವ್ರು ಇಲ್ಲಿ ಬೋಟ್ ಸ್ಟೇಷನ್ಸ್ಗಳನ್ನ ನಿರ್ಮಾಣ ಮಾಡ್ಯಾರ. ಅವನ್ನ ಜೆಟ್ಟಿ ಅಂತ ಕರೀತಾರೆ. ಇಲ್ಲಿಂದಾನೇ ಅವ್ರು ಜನರನ್ನ ಹಚ್ಕೋತಾರೆ ಮತ್ತು ಇಳಿಸ್ತಾರೆ. ರೈಟ್ ಸೈಡಿಗೆ ಕೋಳಿ ಗದ್ದೆ ಐತೆ, ಈ ಕಡೆ ಬ್ಯಾಕ್ ವಾಟರು. ಇಲ್ಲಿನ ರೈತರು ಅವ್ರು ಬೆಳೆದ ಅಕ್ಕಿನ ಚೀಲದೊಳಗೆ ಹಾಕ್ಕೊಂಡು ಬೋಟ್ ಒಳಗೆ ತೊಗೊಂಡುಂಟಾರ. ಅದನ್ನು ಬೋಟ್ ಹೌಸ್ ಒಳಗೆ ಫುಡ್ ಅವೈಲೇಬಲ್ ಇತ್ತು. ವೆಜ್ ನಾನ್ ವೆಜ್ ಎರಡೂ ಆಪ್ಷನ್ ಇತ್ತು. ನಾವು ವೆಜ್ ತೊಗೊಂಡ್ವಿ. ಚಪಾತಿ, ಪಲ್ಯ, 2 ಥರ ಪಲ್ಯ ಇತ್ತು. ಬೀನ್ಸ್ ಪಲ್ಯ ಮತ್ತು ಕ್ಯಾಬೇಜ್ ಪಲ್ಯ, ಡ್ರೈ ಗೋಬಿ ಇತ್ತು, ರೈಸು, ಸಾಂಬಾರು, ಪಾಪಡು. ಇಲ್ಲಿ ಕೇರಳ ಒಳಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾರಲ್ಲ, ನಮಗೆ ಕೇಳಿದ್ರು ಕೊಕೊನಟ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್ ಅಂತ. ನಾವು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋಕೆ ಹೇಳಿದ್ವಿ. 1:30ಗೆ ಊಟ ಕೊಡ್ತಾರೆ ಒಂದು ಪ್ಲೇಸ್ ಕಡೆ. ಅಲ್ಲಿ ಕ್ರೂಸ್ ಸ್ಟಾಪ್. ಊಟ ಮುಗಿದುಗಳೇ ಮತ್ತು ಕ್ರೂಸಿಂಗ್ ಶುರು ಆಗುತ್ತೆ. 2:30ಯಿಂದ 5:30 ತನಕ ಸೆಕೆಂಡ್ ಫೇಸ್ ಆಫ್ ಕ್ರೂಸಿಂಗ್ ಇರ್ತೈತೆ. ಅಲಪ್ಪಿ ಒಳಗೆ ಹೌಸ್ ಬೋಟ್ ಓನ್ ಮಾಡಬೇಕಂದ್ರೆ ಗೌರ್ಮೆಂಟ್ ಆಫ್ ಕೇರಳದಿಂದ ಲೈಸೆನ್ಸ್ ತೊಗೋಬೇಕು. ಸುಮ್ಮನೆ ಓಡ್ಸೋಕ್ಕಾಗಂಗಿಲ್ಲ. ಆ್ಯಸ್ ಆಫ್ ನಾವು ಲೈಕ್ ಅಲ್ಲಿರೋ ಲೋಕಲ್ ಒಬ್ಬರು ಹೇಳ್ತಿದ್ರು, more than 1000 ರಿಜಿಸ್ಟರ್ಡ್ ಹೌಸ್ ಬೋಟ್ ಅದಾವಂತೆ. ಸೊ 3 ಟೈಪ್ಸ್ ಆಫ್ ಹೌಸ್ ಬೋಟ್ಸ್ ಇರ್ತಾವೆ: ಪ್ರೈವೇಟು, ಡಿಲಕ್ಸು, ಆಮೇಲೆ ಪ್ರೀಮಿಯಮ್. ನಿಮ್ಮ ಬಜೆಟ್ ಅಕಾರ್ಡಿಂಗ್ಲಿ ನೀವು ಯಾವುದಾದ್ರೂ ಚೂಸ್ ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ. ಈವ್ನಿಂಗ್ 5:30ಗೆ ಬೋಟ್ ಕ್ರೂಸಿಂಗ್ ಸ್ಟಾಪ್ ಆಗುತ್ತೆ. ಒಂದು ಪ್ಲೇಸ್ ಕಡೆ ಯಾವುದಾದ್ರೂ ಒಂದು ಹಳ್ಳಿ ಹತ್ರ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ನಮ್ಮದು ಹಂಗೆ ಸ್ಟಾಪ್ ಮಾಡಿದಾಗ ಅಲ್ಲೇ ಬಾಜು ಇರುವಂಥ ಒಂದು ಹಳ್ಳಿಗೆ ಸುಮ್ಮನೆ ಹಂಗೆ ಹೆಂಗಿರುತ್ತೆ ಅಂತೇಳಿ ನೋಡ್ಕೊಂಬರಕ್ಕೆ ಹೋಗಿದ್ವಿ. ನೈಟೆಲ್ಲ ಸ್ಟೇ ಹೌಸ್ ಬೋಟ್ ಒಳಗೆ ಇರುತ್ತೆ. ನೆಕ್ಸ್ಟ್ ಡೇ 7:30ಗೆ ಮತ್ತೆ ಕ್ರೂಸಿಂಗ್ ಸ್ಟಾರ್ಟ್ ಆಗಿ ಆ ಕ್ರೂಸಿಂಗ್ 9 ಗಂಟೆ ತನಕ ಇರ್ತೈತಿ. 9 ಗಂಟೆಗೆ ಚೆಕ್ಔಟ್.